ಹಲೋ ಗೈಸ್, ಪ್ರೀವಿಯಸ್ ವಿಡಿಯೋಲಿ ನಿಮ್ಗೆ ಆ್ಯಪಿಂದ ಆರ್ಡರ್ ಬಂದಿರೋದು ಮತ್ತು ಪ್ಯಾಕ್ ಮಾಡ್ತಾ ಇರೋ ವಿಡಿಯೋ ಎಲ್ಲ ಪೋಸ್ಟ್ ಮಾಡಿದ್ದೆ. ಬಟ್ ಟುಡೇ ಮೀಶೋಯಿಂದ ಹೋಗಿರೋ 10 ಪ್ರಾಡಕ್ಟ್ಸಲ್ಲಿ ಆಲ್ರೆಡಿ 2 ಪ್ರಾಡಕ್ಟ್ಸ್ ರಿಟರ್ನ್ ಆಗಿದೆ ಗೈಸ್. ಹೆಂಗೆ ಡಿಫೆಕ್ಟ್ ಆಯಿತು ಇದು ಅಂತ ನನಗೆ ಎಂಥ ಸಹ ಐಡಿಯಾ ಇಲ್ಲ. ಲೈಕ್ ಮೀಶೋದವರೇ ಸರಿಯಾಗಿ ನನ್ನ ಪ್ರಾಡಕ್ಟ್ನ ಹ್ಯಾಂಡಲ್ ಮಾಡಿಲ್ವಾ, ಇಲ್ಲ ಅಂತಂದರೆ ಕಸ್ಟಮರ್ ಏನಾದರೂ ಪ್ರಾಬ್ಲಮ್ ಇದ್ದು ನನಗೆ ವಾಪಸ್ ಕಳಿಸಿದಾರಾ, ಇಲ್ಲ ನನ್ನ ಪ್ಯಾಕಿಂಗೇ ಸರಿ ಇಲ್ವಾ ಗೊತ್ತಿಲ್ಲ ಗೈಸ್. ಇವಾಗ ಮೀಶೋದಲ್ಲಿ ರಿಟರ್ನ್ ಚಾರ್ಜಸ್ಸು ತುಂಬ ಜಾಸ್ತಿ ಇರುತ್ತೆ ಗೈಸ್. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ 100 ರೂಪೀಸ್ ಲಾಭ ಇದೆ, ಒಂದು ಪ್ರಾಡಕ್ಟ್ ಆಲ್ರೆಡಿ ಕಸ್ಟಮರಿಗೆ ಹೋಗಿದೆ, ನನಗೆ 100 ರೂಪೀಸ್ ಲಾಭದಲ್ಲಿ ಇದ್ದೀನಿ ಅಂತಂದರೆ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ಸು 165 ರೂಪೀಸ್ ಇರುತ್ತೆ. ಆ 100 ರೂಪೀಸಿಂದ ಆಲ್ರೆಡಿ ಅವನು 165 ರೂಪೀಸ್ನ ಮೈನಸ್ ಮಾಡಿರ್ತಾನೆ. ಸೊ ನಾವೇ ಇನ್ನೂ ಮೀಶೋದವನಿಗೆ ಕೊಡೋ ಥರ ಇರುತ್ತೆ ಗೈಸ್. ಇನ್ನೊಂದು ನೆಕ್ಸ್ಟ್ ಪ್ರಾಡಕ್ಟ್ ಹೋಯ್ತು ಅಂತಂದರೆ, ಶಿಪ್ಮೆಂಟ್ ಆಯಿತು, ಕಸ್ಟಮರ್ಗೆ ಹೋಯ್ತು ಅಂತಂದರೆ ಅದರಿಂದ ಇದನ್ನು ಮೈನಸ್ ಮಾಡ್ತಾನೆ. ಈವನ್ ದೋ ನಮ್ಮ ಪ್ರಾಡಕ್ಟು ಚೆನ್ನಾಗಿ ಸೇಫಾಗಿ ಅಲ್ಲಿಗೆ ಹೋಗಿದ್ರು ಸಹ ನಾವು ಲಾಭದಲ್ಲಿರಲ್ಲ. ಸೊ ಈ ಥರ ಪ್ರಾಬ್ಲಮ್ ಇರುತ್ತೆ ಮೀಶೋದಲ್ಲಿ. ಸರಿಯಾಗಿ ಯೋಚನೆ ಮಾಡಿ ಮೀಶೋದಲ್ಲಿ ಸೆಲ್ ಮಾಡಬೇಕಾಗುತ್ತೆ ಗೈಸ್. ನೀವೇನಾದರೂ ಮೀಶೋದಲ್ಲಿ ಸೆಲ್ ಮಾಡಬೇಕು, ನನಗೇನಾದರೂ ಡೌಟ್ಸ್ ಇದೆ ಅಂತಂತಂದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಯಾವಾಗಲೂ ನಿಮಗೋಸ್ಕರ ಓಪನ್ ಇರುತ್ತೆ. ಏನು ಬೇಕಾದರೂ ಕೇಳಿ, ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಇವತ್ತು ನನಗೆ 4 ಆರ್ಡರ್ಸ್ ಬಂದಿತ್ತು ಫ್ರಮ್ ಮೀಶೋ ಓನ್ಲಿ. ನಾನೆಲ್ಲ ಪ್ಯಾಕ್ ಮಾಡಿ ಮುಗಿಸಿ ಸ್ಟಾಕ್ ಎಲ್ಲ ತಗೊಬಂದು ಇಟ್ಕೊಂಡಿದ್ದೆ ಗೈಸ್. ಸೊ ಇಷ್ಟೇ. ಥ್ಯಾಂಕ್ ಯು. ಬಾಯ್.